ಚಿಕ್ಕಬಳ್ಳಾಪುರ ನಗರಸಭೆ ಆವರಣದಲ್ಲಿ ಲಕ್ಷ್ಮಮ್ಮ ಅವರ 5ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಮಾತಾಶ್ರೀ ಲಕ್ಷ್ಮಮ್ಮ ಸೇವಾ ಟ್ರಸ್ಟ್ ವತಿಯಿಂದ ನಗರದ ವಿವಿಧ ವಾರ್ಡ್ಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ 100ಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ನಗರಸಭೆ ವಾಹನ ಚಾಲಕರಿಗೆ ಸ್ವೆಟರ್ಗಳನ್ನು ವಿತರಣೆ ಮಾಡಿದ್ರು. ನಂತರ ಮಾತನಾಡಿದ ನಗರಸಭೆಯ ಮಾಜಿ ಸದಸ್ಯ ಆರ್ ಮಠಮಪ್ಪ, ನಗರದ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯ ಕಾಪಾಡುವಲ್ಲಿ ಪೌರ ಕಾರ್ಮಿಕರು ಪ್ರತಿದಿನ ಬೆಳಗಿನಿಂದ ಸೇವೆಗೆ ಇಳಿಯುತ್ತಾರೆ. ಕಡು ಚಳಿ, ಮಂಜು ಹಾಗೂ ಮಳೆಯನ್ನು ಲೆಕ್ಕಿಸದೆ ತಮ್ಮ ಕರ್ತವ್ಯ ನಿರ್ವಹಿಸುವ ಪೌರ ಕಾರ್ಮಿಕರ ಸೇವೆ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಠಮಪ್ಪ ಅವರ ತಂದೆ ರಾಮಯ್ಯ, ನಗರಸಭೆ ಹೆಲ್ತ್ ಎಡಬ್ಲ್ಯೂ ಉಮಾಶಂಕರ್ ಇತರರು ಉಪಸ್ಥಿತರಿದ್ದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಖಂಡಿತ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ ಸರ್. ತಾವು ಏನ್ ಹೇಳ್ತೀರಾ ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಈಗ 100 ಸ್ವೆಟರ್ಗಳನ್ನ ನಾವು ಪೌರ ಕಾರ್ಮಿಕರು, ಯಾಕಂದ್ರೆ ನಾನು ಒಬ್ಬ ನಗರಸಭಾ ಸದಸ್ಯನಾಗಿ ಒಬ್ಬ ವಕೀಲನಾಗಿ ನಾನು ಕೂಡ ಸುಮಾರು 5 ವರ್ಷದ 9 ತಿಂಗಳು ಇಲ್ಲಿನ ಒಂದು ಎಲ್ಲಾ ರೀತಿಯಾದಂತ ಪರಿಸ್ಥಿತಿಗಳನ್ನ ನಾನು ಕೂಡ ಅವಲೋಕಿಸಿದ್ದೀನಿ. ಎಲ್ಲಾ ರೀತಿಯಾದಂತ ಪರಿಸ್ಥಿತಿಗಳು, ಮತ್ತೆ ತಾವು ಪಾಪ ಬೆಳಗ್ಗೆನೆ 4 ಗಂಟೆಗೆ ಎದ್ದು ನೀವು ಮುಖನೂ ಕೂಡ ತೊಳೆಯಲ್ಲ, ಹಂಗೆ ರೆಡಿ ಆಗಿ ಏನೋ ಇವತ್ತು ಸಾರ್ವಜನಿಕರ ಹಿತರಕ್ಷಣೆಯನ್ನ ಕಾಪಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ಪೌರ ಕಾರ್ಮಿಕರು 4 ಗಂಟೆಗೆ ಎದ್ದು ನಿಷ್ಪಕ್ಷಪಾತವಾಗಿ ಮತ್ತೆ ನಿಸ್ವಾರ್ಥ ಸೇವೆಯಿಂದ ತಾವುಗಳೆಲ್ಲರೂ ಕೂಡ ರೋಡ್ಗಿಳಿತೀರಾ, ಬೀದಿಗಿಳಿತೀರಾ, ಇಳಿದು ಅದು ಚರಂಡಿ ಕ್ಲೀನ್ ಆಗ್ಬೋದು, ರೋಡ್ ಕ್ಲೀನ್ ಆಗ್ಬೋದು, ಎಲ್ಲಿ ಏನೇ ಬೀಳ್ರಿ, ಯಾವುದೇ ಒಂದು ನೀವು ಅಹಂ ತೋರಿಸದೆ ಅದು ಎಲ್ಲೇ ಕಸ ಬಿದ್ದಿರ್ಲಿ ತಾವೆಲ್ಲರೂ ಕೂಡ ಅವನ್ನೆಲ್ಲರೂ ಕೂಡ ನೀವು ನೀಟಾಗಿ ಪ್ರತಿದಿನಾನು ಕೂಡ ನಗರವನ್ನ ಸ್ವಚ್ಛ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮಗೆ ಈ ಸಂದರ್ಭದಲ್ಲಿ ನಮ್ಮ ತಾಯಿಯವರ ನೆನಪಿನ ಒಂದು ಸಮಯದಲ್ಲಿ ನಿಮ್ಗೆಲ್ಲರೂ ಕೂಡ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆಂದ್ರೆ ಇವತ್ತು ನೀವು ಪ್ರತಿದಿನ ಸ್ವಚ್ಛ ಮಾಡಿದ್ರೆ ನಗರದಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರ್ತಾರೆ. ನೀವೊಂದು 2 ದಿನ 3 ದಿನ ಏನಾದ್ರು ನಗರ ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಏನಾದ್ರು ತಾವೇನಾದ್ರೂ ಬಿಟ್ರೆ ಅಂದ್ರೆ ಇಮಿಡಿಯೇಟ್ ಆಗಿ ಎಲ್ರಿಗೂ ಕೂಡ ಅನಾರೋಗ್ಯಗಳು ಸ್ಟಾರ್ಟ್ ಆಗ್ತದೆ. ಅಂದ್ರೆ ಇದು ಚೈನ್ ಲಿಂಕ್. ಈ ಚೈನ್ ಲಿಂಕ್ ಯಾವ ರೀತಿ ಕೆಲಸ ಮಾಡ್ತದೆ ಅಂದ್ರೆ ನಿಜವಾಗ್ಲೂ ಕೂಡ ನಿಮ್ಮ ಒಂದು ತ್ಯಾಗ, ಇವತ್ತು ನಿಮ್ಮ ಕುಟುಂಬಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮ್ಗೆ ಸಮಯ ಇಲ್ಲ. ಆದ್ರೆ ಇವತ್ತು ಏನೋ ಒಂದು ಸೇವೆ ಮಾಡಿ ಇವತ್ತು ನಮ್ಮದೇ ಆಗಿರ್ತಕ್ಕಂಥ ದೇಶಕ್ಕೆ ಸೇವೆ ಕೊಡ್ಬೇಕಂತ ನಿಟ್ಟಿನಲ್ಲಿ ಇವತ್ತು ಪೌರ ಕಾರ್ಮಿಕರು ಸದಾ ಹಗಲಿರುಳು ತಾವು ದುಡಿತಾ ಇದ್ದೀರಿ. ನಿಮಗೆ ಎಲ್ಲರಿಗಿಂತ ಹೆಚ್ಚಿನ ಶ್ರೇಯಸ್ಸು ಮತ್ತೆ ಅಭಿವೃದ್ಧಿ ಮತ್ತೆ ಎಲ್ಲಾ ರೀತಿಯಲ್ಲೂ ಇವತ್ತು ಗ್ರೇಡ್ 1 ನೀವೇ. ನೀವು ಕ್ಲೀನ್ ಮಾಡಿ ಏನಾದ್ರೂ ಮಾಡಿದ್ರೆ ಮುಂದಿನ ಸ್ಟೆಪ್ಸ್ ಏನೇ ಆಗಲಿ ಕೂಡ ನಡ್ಕೊಂಡು ಹೋಗ್ತಾ ಇರ್ತದೆ. ಹಾಗಾಗಿ ಇವತ್ತು ನಾನು ಮಹಿಳೆಯರು ಸಾಕಷ್ಟು ಜನ ಮಹಿಳೆಯರಿದ್ದಾರೆ. ಇವತ್ತು ನನ್ನ ವಾರ್ಡ್ಗೂ ಬಂದು ಕೂಡ ಎಲ್ಲ ಕ್ಲೀನ್ ಮಾಡ್ತಕ್ಕಂಥ ಕೆಲಸ ತಾವೆಲ್ಲನೂ ಕೂಡ ಮಾಡ್ತಾ ಇದ್ರಿ. ಆಮೇಲೆ ನನ್ನ 5 ವರ್ಷದ 9 ತಿಂಗಳ ಅವಧಿಯಲ್ಲಿ ಎಂಟೈರ್ ಸ್ಟಾಫ್ ಇದೆ. ಎಂಟೈರ್ ಸ್ಟಾಫ್ ಜೊತೆ ನಾನು ಯಾವುದೇ ಕಾರಣಕ್ಕೂ ಕೂಡ ಅಸಭ್ಯವಾಗಿ ನಡ್ಕೊಂಡಿಲ್ಲ. ಮತ್ತೆ ನೀವೂ ಅಷ್ಟೇ ಏನಾದ್ರೂ ಒಂದು ಹೇಳಷ್ಟೊಳಗಡೆ ಅದೇ ರೀತಿ ತಾವು ಸ್ಪಂದಿಸಿ ನೀವು ಇಮಿಡಿಯೇಟ್ ಆಗಿ ಅದು ಚರಂಡಿ ಬ್ಲಾಕ್ ಆಗಿದ್ರೆ ಚರಂಡಿ ಕ್ಲಿಯರ್ ಮಾಡ್ತಕ್ಕಂಥದ್ದು, ರಸ್ತೆಗಳು ಏನಾದ್ರು ಒಂದ್ ವೇಳೆ ರಸ್ತೆಗಳಲ್ಲಿ ಏನಾದ್ರು ಅದು ಇದು ಅಡ್ಡ ಬಿದ್ದಿದ್ರೆ ಅದನ್ನ ಕ್ಲೀನ್ ಮಾಡ್ತಕ್ಕಂಥದ್ದು ಎಲ್ಲಾ ರೀತಿಯಲ್ಲೂ ಕೂಡ ಇವತ್ತು ಯುಜಿಡಿ ಅವರು ಇರ್ಬೋದು, ರಸ್ತೆ ಕ್ಲೀನ್ ಮಾಡ್ತಕ್ಕಂಥವ್ರು ಇರ್ಬೋದು, ಚರಂಡಿ ಕ್ಲೀನ್ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ಇರ್ಬೋದು, ಎಲ್ಲರೂ ಕೂಡ. ಮತ್ತೆ ಇವತ್ತು ಏನು 8 ಗಂಟೆಗೆ ತಾವು ಬೆಳಗ್ಗೆನೆ ಏನೊಂದು ಮೈಕ್ ಆನ್ ಮಾಡ್ಕೊಂಡು ಕಸವನ್ನ ಕೊಡಿ ಅಂತ ಹೇಳ್ಬಿಟ್ಟು ಏನೋ ಒಂದು ಸ್ಲೋಗನ್ ಹಾಕೊಂಡು ತಾವು ಯಾರೋ ಡ್ರೈವರ್ಸ್ ಇರ್ಬೋದು, ಮತ್ತೆ ಅಲ್ಲಿ ಹೆಲ್ಪರ್ಸ್ ಇರ್ಬೋದು, ಎಲ್ಲಾ ರೀತಿಯಲ್ಲೂ ಕೂಡ ನೋಡಿ ನೀವು ಅನ್ಕೊಂಡಿರ್ಬೋದು ಏನಪ್ಪಾ ನಮ್ಮ ಜೀವನ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ನಾವೇನಾದ್ರೂ ಮಾಡಬೇಕು, ನಮ್ಮ ಸಂಸ್ಥೆ ವತಿಯಿಂದ ಮಾಡಬೇಕು ಅಂದ್ರೆ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ತಾಯಿಯವರ ನೆನಪಿಗಾಗಿ ನಾನು ಕೊಡಬೇಕು ಅಂತ ಸರ್ ಹೇಳಿದಾಗ ತುಂಬಾ ಖುಷಿ ಆಯ್ತು. ಸೊ ಅದೇ ರೀತಿ ಬರೀ ಪೌರ ಕಾರ್ಮಿಕರು ಅಂತ ಅಲ್ಲ, ನಮ್ಮ ಡ್ರೈವರ್ಸು ಸಹ ಇರ್ತಾರೆ, ಅವ್ರಿಗೂ ಸಹ ವ್ಯವಸ್ಥೆ ಮಾಡಿ ಸರ್ ಅಂತ ಕೇಳಿದಾಗ ಆಯ್ತು ಅವ್ರಿಗೂ ಸಹ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಒಪ್ಕೊಂಡು ಇವತ್ತಿನ ಒಂದಿನ ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೆ, ಕ್ಲೀನರ್ಸ್ಗೆ, ಡ್ರೈವರ್ಸ್ಗೆ ಸ್ವೆಟರ್ ಹಾಗೂ ಕ್ಯಾಬ್ನ ವ್ಯವಸ್ಥೆ ಮಾಡ್ತಾ ಇರೋಂಥ ಮಠಮಪ್ಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಟ್ರಸ್ಟ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಆಗಲಿ, ಹೋಟೆಲ್ ರಾಮಣ್ಣ ಅವರಾಗಲಿ, ಮಠಮಪ್ಪ ಅವರಾಗಲಿ ಎಲ್ಲ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರ ಈ ಸಾಮಾಜಿಕ ಕಾಳಜಿ ಹೀಗೆ ಮುಂದುವರಿಯಲಿ ಅಂತ ಕೋರ್ತಾ ಇಲ್ಲಿ ಬಂದಿರುವ ಎಲ್ಲರಿಗೂ ಹೊಂದಿಸ್ತಾ ನಾನು 2 ಮಾತುಗಳನ್ನು ನಮಿಸ್ತೇನೆ.